ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಕಾರ್ತಿಕ್ ಜೇವಿಯರ್. ಎಸ್, ಇವತ್ತು ನಾನು ಈ ವಿಡಿಯೋದಲ್ಲಿ ರಿಷಬ್ ಶೆಟ್ಟಿ ಅವರ ನೆಕ್ಸ್ಟ್ 5 ಅಪ್ಕಮಿಂಗ್ ಮೂವೀಸ್ ಬಗ್ಗೆ ಹೇಳ್ತೀನಿ. ಅದು ರೀಸೆಂಟ್ ಆಗಿ ಅನೌನ್ಸ್ ಆಗಿರೋ ಕಾಂತಾರ ಚಾಪ್ಟರ್ 3 ಬಿಟ್ಟು ಹಾಗೆ ಹಾರರ್ ಮೂವಿ ಲವರ್ಸ್ಗೆ ಒಂದು ಮಸ್ಟ್ ವಾಚ್ ಹಾರರ್ ಮೂವಿನ ಸಜೆಸ್ಟ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಜೊತೆಗೆ ಆ ಫಿಲಂ ಎಲ್ಲಿ ನೋಡಕ್ಕೆ ಸಿಗುತ್ತೆ ಅನ್ನೋದನ್ನ ಕೂಡ ಹೇಳ್ತೀನಿ. ಸೊ ವಿಡಿಯೋನ ಫುಲ್ ಆಗಿ ನೋಡಿ. ಹೊಸದಾಗಿ ಯಾರ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ರಿಷಬ್ ಶೆಟ್ಟಿ ಅವರ ಅಪ್ಕಮಿಂಗ್ ಮೂವಿ ಲಿಸ್ಟ್ಗಳಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ಯಾವ ಮೂವಿ ಅಂತ ನೋಡೋದಾದ್ರೆ ದಿ ಪ್ರೈಡ್ ಆಫ್ ಭಾರತ್, ಶಿವಾಜಿ ಮಹಾರಾಜನೋ ಸಿನಿಮಾ. ಇದನ್ನ ಡೈರೆಕ್ಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಸಂದೀಪ್ ಸಿಂಗ್ ಅವರು. ಇದಕ್ಕೂ ಮುಂಚೆ ಇವರು ಸ್ವತಂತ್ರ ವೀರ್ ಸಾವರ್ಕರ್ ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ಇವರು ಹಿಂದಿ ಡೈರೆಕ್ಟರ್ ಆಗಿರ್ತಾರೆ. ಇನ್ನು ಈ ಸಿನಿಮಾದ ಕ್ಯಾಸ್ಟ್ ಯಾರೆಲ್ಲ ಇದ್ದಾರೆ ಅಂತ ನೋಡಿದರೆ ರಿಷಬ್ ಶೆಟ್ಟಿ, ಶಫಾಲಿ ಶಾ ಹಾಗೆ ಜನಾಯ್ ಭೋಸ್ಲೆ ಅವರು. ಎರಡನೇ ಸ್ಥಾನದಲ್ಲಿರೋ ಮೂವಿ ಟೈಟಲ್ ಏನು ಅಂತ ನೋಡೋದಾದ್ರೆ ನಾಥುರಾಮ್. ಈ ಸಿನಿಮಾ ಡೈರೆಕ್ಟ್ ಮಾಡ್ತಿರೋದು ಬಂದ್ಬಿಟ್ಟು ಮಂಗಳೂರಿನ ಡೈರೆಕ್ಟರ್ ಆದ ವಿನೋ ಬಳಂಜ ಅವರು. ಈ ಸಿನಿಮಾದ ಕಾಸ್ಟ್ ನೋಡೋದಾದ್ರೆ ಹೀರೋ ಸಿನಿಮಾದ ಕಾಂಬೋ ಮತ್ತೆ ಇಲ್ಲಿ ಬರ್ತಾ ಇದೆ ಅಂತ ಹೇಳ್ಬೋದು. ಇವ್ರ ಸಿನಿಮಾ ಹೀರೋ ನೋಡಿರ್ತೀರಾ. ಅದರಲ್ಲಿ ಹೀರೋ ಆಗಿ ರಿಷಬ್ ಶೆಟ್ಟಿ ಆಗಿ ಹೀರೋಯಿನ್ ಆಗಿ ಗಾನ್ವಿ ಲಕ್ಷ್ಮಣ್ ಅವರು ಕಾಣಿಸ್ಕೊಂಡಿದ್ರು. ಅದೇ ಪೇರ್ ಇಲ್ಲಿ ರಿಪೀಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಜೊತೆಗೆ ಅಚ್ಯುತ್ ಕುಮಾರ್ ಹಾಗೂ ಅನಂತ್ ನಾಗ್ ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂತ ಇದ್ದಾರೆ. ಮೂರನೇ ಸ್ಥಾನದಲ್ಲಿ ಯಾವ ಮೂವಿ ಇದೆ ಅಂತ ನೋಡೋದಾದ್ರೆ ಬೆಲ್ ಬಾಟಮ್ 2. ಇದನ್ನ ಪುನೀತ್ ರಾಜ್ಕುಮಾರ್ ಅವರು ಮುಹೂರ್ತ ಮಾಡಿಕೊಟ್ಟಿದ್ರು ಅವ್ರು ಇರುವಾಗ್ಲೇ. ಇದನ್ನ ಡೈರೆಕ್ಟ್ ಮಾಡ್ತಿರೋದು ಬಂದ್ಬಿಟ್ಟು ಜಯತೀರ್ಥ ಅವರು. ಇವರು ಮುಂಚೆ ಬ್ಯೂಟಿಫುಲ್ ಮನಸ್ಸುಗಳು ಹಾಗೂ ಬೆಲ್ ಬಾಟಮ್ ಅನ್ನೋ ಫಿಲಮ್ ಅನ್ನ ಡೈರೆಕ್ಟ್ ಮಾಡಿದ್ರು. ಇನ್ನು ಈ ಸಿನಿಮಾದ ಕಾಸ್ಟ್ ಕಡೆ ನೋಡಿದ್ರೆ ರಿಷಬ್ ಶೆಟ್ಟಿ, ಹೊಸದಾಗಿ ಆಡ್ ಆಗಿರೋ ತಾನಿಯಾ ಹೋಪ್ ಅವರು, ಹರಿಪ್ರಿಯಾ ಹಾಗೆ ಮರ್ಕುಡ್ಕ ಯೋಗರಾಜ್ ಭಟ್ ಅವರು. ಆ ಕ್ಯಾರೆಕ್ಟರ್ ಅಂತೂ ಮರೆಯಕ್ಕೆ ಆಗಲ್ಲ. ಬೆಲ್ ಬಾಟಮ್ ಸಿನಿಮಾನ ನಾನು ಥಿಯೇಟರ್ ಅಲ್ಲಿ ನೋಡಿದ್ದೆ. ಸಖತ್ ಇಂಟ್ರೆಸ್ಟಿಂಗ್ ಮೂವಿ. ಯಾರೆಲ್ಲ ಥಿಯೇಟರ್ ಅಲ್ಲಿ ನೋಡಿದ್ರಿ ಹಾಗೆ ಪಾರ್ಟ್ 2 ಯಾರೆಲ್ಲ ಕಾಯ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ನೆಕ್ಸ್ಟ್ ಇನ್ನು 4ನೇ ಮೂವಿ ಟೈಟಲ್ ಏನು ಅಂತ ನೋಡೋದಾದ್ರೆ ಜೈ ಹನುಮಾನ್. ಇದನ್ನ ಡೈರೆಕ್ಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಪ್ರಶಾಂತ್ ವರ್ಮಾ. ಇವರು ತೆಲುಗಿನ ಜಾಂಬಿ ರೆಡ್ಡಿ ಹಾಗೂ ಹನುಮಾನ್ ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ಇನ್ನು ಸಿನಿಮಾದ ಕಾಸ್ಟ್ ಕಡೆ ನೋಡಿದ್ರೆ ರಿಷಬ್ ಶೆಟ್ಟಿ ಹಾಗೆ ಹನುಮಾನ್ ಸಿನಿಮಾನಲ್ಲಿ ಆಕ್ಟ್ ಮಾಡಿದ್ದ ತೇಜ ಸರ್ಜಾ, ವರಲಕ್ಷ್ಮಿ ಶರತ್ ಕುಮಾರ್ ಹಾಗೆ ಅಮೃತ ಅಯ್ಯರ್ ಅವರು ಕಾಣಿಸ್ಕೊಂತ ಇದ್ದಾರೆ ಅಂತಾನೆ ಹೇಳ್ಬೋದು. ಲಾಸ್ಟ್ ಅಂಡ್ ಫೈನಲ್ 5ನೇ ಮೂವಿ ಟೈಟಲ್ ಏನು ಅಂತ ನೋಡೋದಾದ್ರೆ ಈ ಸಿನಿಮಾಗಿನ ಟೈಟಲ್ ಫಿಕ್ಸ್ ಆಗಿಲ್ಲ. ಇದನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಸಿತಾರಾ ಎಂಟರ್ಟೈನ್ಮೆಂಟ್ಸ್ ಅವರು, ತೆಲುಗು ಪ್ರೊಡಕ್ಷನ್ ಹೌಸ್. ಇದೊಂದು ವಾರಿಯರ್ ಫಿಲಂ ಆಗಿರುತ್ತೆ ಅಂತ ಗೊತ್ತಾಗ್ತದೆ ಈ ಪೋಸ್ಟರ್ ಅಲ್ಲೇ. ಸೊ ಇದನ್ನ ಡೈರೆಕ್ಟ್ ಮಾಡ್ತಿರೋದು ಯಾರು ಅಂತ ನೋಡೋದಾದ್ರೆ ಅಶ್ವಿನ್ ಗಂಗರಾಜು ಅವರು. ಏಕ್ ಸಂಗ್ರಾಮ್ ಅನ್ನೋ ಸಿನಿಮಾಗೆ ಕೆಲಸ ಮಾಡಿದ್ರು ಡೈರೆಕ್ಟರ್ ಆಗಿ. ಸ್ಟಾರ್ಟಿಂಗ್ ನಲ್ಲಿ ಹೇಳ್ದಂಗೆ ಒಂದು ಹಾರರ್ ಮೂವಿನ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದು ಯಾವ್ದು ಅಂತ ನೋಡಿದ್ರೆ ಹೌಲ್. ಇದೊಂದು ಇಂಗ್ಲಿಷ್ ಸಿನಿಮಾ ಆಗಿದ್ದು ಡ್ಯೂರೇಷನ್ ತುಂಬಾ ಕಡಿಮೆ ಇದೆ. ಸಿನಿಮಾದ ಆನ್ಲೈನ್ ಸ್ಟೋರಿ ಏನಂತ ನೋಡಿದ್ರೆ ರಾತ್ರಿ ಹೊರಟಂತ ಟ್ರೈನ್ ಬೆಳಗ್ಗೆ ತನ್ನ ಡೆಸ್ಟಿನಿ ಸೇರೋ ಅಷ್ಟರಲ್ಲಿ ಪ್ಯಾಸೆಂಜರ್ ಗಳ ನಡುವೆ ನಡೆಯುವಂತ ಒಂದು ಹಾರಿಫಿಕ್ ಇನ್ಸಿಡೆಂಟ್ ಹೌಲ್. ಅದು ಹೇಗಿರುತ್ತೆ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದು ಅಮೆಜಾನ್ ಪ್ರೈಮ್ ಅಲ್ಲಿ ಅವೈಲೇಬಲ್ ಇದೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ and press the bell icon to get all notifications. Thank you.